ಯಾವ ಜಾತಿಗಳನ್ನು ವಿರೋಧ ಮಾಡ್ತಾ ಇಲ್ಲ. ವರ್ಮ ಕ್ವಚಲ ಮಾಡಿ ಅವ್ರಿಗೂ ಕೊಡಿ, ವಲಯ ಸಮಾಜದವ್ರಿಗೂ ಕೊಡಿ, ಅವ್ರ ಜನಸಂಖ್ಯೆಗೆ, ಮಾದಿಗ ಸಮಾಜದವರು ಜನಸಂಖ್ಯೆ ಕೊಡಿ ಅಂತ ನಾವು ಒತ್ತಾಯವನ್ನ ಮಾಡಿದ್ರೆ ಸಿದ್ದರಾಮಯ್ಯನವರು ವಿಡಂಬನೆಯ ಧೋರಣೆಯನ್ನ ಮಾಡಿ ಇಡೀ ಸಮಾಜದಲ್ಲಿ ಜಗಳವನ್ನ ಹಚ್ಚಿ ಬೆಂಕಿಯನ್ನ ಹಾಕಿ ಸಮಾಜದೊಳಗಡೆ 24ನೇ ತಾರೀಕು ಓವಿ ಕೊರ್ಮಕ್ಕೊಂಚ ದೊಡ್ಡ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಮಾಡಿದ್ದಾರೆ. ವಲಯ ಸಮಾಜದಿಂದ ಬಲಗೈ ಸಮಾಜದಿಂದ ಬೆಂಗಳೂರಲ್ಲಿ ದೊಡ್ಡ ಸಮಾವೇಶ ಮಾಡಿದ್ದಾರೆ. ಮಾದಿಗ ಸಮಾಜದಿಂದ 12ನೇ ತಾರೀಕು ದೊಡ್ಡ 1 ಲಕ್ಷ ಸಮಾವೇಶ ಮಾಡಿದ್ದಾರೆ. ಅಂದ್ರೆ ಒಂದೊಂದು ಜಾತಿಗಳು ಕೂಡ ಸಮಾವೇಶ ಮಾಡೋದ್ರ ಮೂಲಕ ಈ ಜಾತಿಗಳು ಕಿತ್ತಾಡೋದಕ್ಕೆ ಸಿದ್ದರಾಮಯ್ಯನವರು ಬೆಂಕಿಯನ್ನ ಹಾಕಿದ್ದಾರೆ. ಈ ವಿಳಂಬ ಮಾಡೋದ್ರಿಂದ ಈ ಜಾತಿನೆಲ್ಲ ಒಂದು ಜಗಳ ಜಟಿಲವಾಗಿದೆ, ವಿವಾದ ಉಲ್ಬಣ ಆಗಿದೆ. ವಿವಾದ ಉಲ್ಬಣ ಮಾಡೋಕ್ಕೋಸ್ಕರ ಈ ಸಮಾಜವನ್ನು ಒಡೆಯಕ್ಕೋಸ್ಕರ ರಾಜಕೀಯ ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ವ್ಯವಸ್ಥಿತವಾಗಿ ಮಾಡ್ತಾ ಇದೆ. ಇದು ಈ ಸಮಾಜ ಒಡೆಬೇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ವರ್ಗದವರು ಅಷ್ಟೇ ಅಲ್ಲ, SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಎಲ್ಲಾ ಸಮಾಜದವ್ರನ್ನ ಸಮಷ್ಟಿಯಾಗಿ ಕಟ್ಟಿದ್ರು, ಸಮಷ್ಟಿಯಾಗಿ ಒಂದು ಮಾಡಿದ್ರು. ಇದನ್ನ ಅಂಬೇಡ್ಕರ್ ಅಂತ ಹೇಳಿ, ಸಂವಿಧಾನ ಅಂತ ಹೇಳಿ ಈ ಸಮಾಜವನ್ನು ಒಡೆದಾಗ್ತಾ ಇದ್ದೀರಲ್ಲ, ಆ ಕೀರ್ತಿ ಏನಾದ್ರು ಬರ್ಬೇಕಾದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ, ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಲ್ಲ, ಸಾಮಾಜಿಕ ಅಧಿಕಾರರು ಅಲ್ಲ, ಸಂವಿಧಾನದ ಬಗ್ಗೆ ಕಳಕಳಿ ಇರೋರು ಅಂತ ಅಲ್ಲ, ಸಂವಿಧಾನದ ಆಶಯಕ್ಕೆ ಕೊಳ್ಳಿಯ ನೀಡುವಂತವರು, ಸಾಮಾಜಿಕ ನ್ಯಾಯನ ಸಮಾಪ್ತಿ ಮಾಡಿದವರು ಅಂತಂದ್ರೆ ಅದು ಸಿದ್ದರಾಮಯ್ಯ ನಂಬರ್ 1. ನಾವಿಲ್ಲಿ ಕೇಳ್ತಾ ಇದ್ದೇವೆ, ಈ ಸಮಾಜಗಳು ಪರಿಷ್ಠ ಜಾತಿಗಳು ಬಡದಾಡ್ತಾ ಇದ್ದೀರಲ್ಲ, ಈ ಬಡ ಮೀಸಲಾತಿಯನ್ನು 35 ವರ್ಷಗಳಿಂದ ಮಾದಿಗ ಸಮಾಜದ ಮತ್ತು ಸಂಬಂಧಿತ ಸಮಾಜಗಳು ಹೋರಾಟ ಮಾಡ್ತಾ ಇದ್ದೇವೆ. ಅಟ್ಟ ಕಡೆ ಸಮಾಜ ಇದೆಯಲ್ಲ, ಅಲ್ಲಿ ಚಪ್ಪಲಿ ಹೊಲಿಯ ಸಮಾಜ ಇದೆ, ಮಲವರು ಅಂತ ಸಮಾಜ ಇದೆ, ಮೋಚಿ ಬೀದಿ ಬದಿಯಲ್ಲಿ ಚಪ್ಪಲಿ ಹೊಲಿಯ ಅಂತ ಸಮಾಜಗಳು, ಬಚ್ಚಲು ಬಾಚ ಅಂತ ಸಮಾಜಗಳು ಇದಾವಲ್ಲ, ಆ ಸಮಾಜಗಳು ಮೇಲತ್ತಿ ಅಂತ ಕೇಳೋದ್ರಲ್ಲಿ ನಮ್ಮಲ್ಲಿ ಕೇಳೋದು ಏನ್ ತಪ್ಪಾಗಿದೆ? ನಾವು ಸಾಮಾಜಿಕ ನ್ಯಾಯವನ್ನೇ ಕೇಳ್ತಾ ಇದೀವಿ. ನೀವು ಎಲ್ಲಾ ಸಮಾಜದವರು ಕೂಡ ಬೆಂಬಲ ಮಾಡಬೇಕಾಗಿದೆ. ಸಚಿವ ಸಂಪುಟದಲ್ಲಿ ಮೇಲ್ಜಾತಿಯ ಸಚಿವರುಗಳು ಮೌನ ಆಗಿದ್ದಾರೆ. ಸಮಾಜ ಓಟ್ ಹಾಕಿಲ್ವಾ? ನಿಮ್ಗೆ ಪರಿಷ್ಠ ಜಾತಿಯ ಓಟ್ ಹಾಕಿಲ್ವಾ? ಎಡಗೈ ಸಮಾಜದವ್ರು ಏನು ಓಟ್ ಹಾಕಿಲ್ವಾ? ನಾವೇನ್ ನಾಗರಿಕರಲ್ವಾ? ನಾವೇನ್ ಮನುಷ್ಯರಲ್ವಾ? ಆ ಕಾರಣದಿಂದ ನೀವು DK ಶಿವಕುಮಾರ್ ಅವರಿಗೆ, ಆ ತರದ ಅನೇಕ ಮೇಲ್ವರ್ಗದ ಪ್ರತಿಷ್ಠಿತ ಮಂತ್ರಿಗಳು, ರಾಜಕೀಯ ಪ್ರತಿಷ್ಠಿತರು ನಮ್ಮ ನೆರವಿಗೆ ಬರಬೇಕು, ನೀವು ಬರ್ತಾ ಇಲ್ಲ, ಇವರೇ ಬಡದಾಡ್ಲಿ ಅಂತ ಬಿಟ್ಟಿದ್ದೀರಿ. ಜೊತೆಗೆ ಸಚಿವ ಸಂಪುಟದವರು ಇರೋರಿಂದ ಫೋಟೋ ಹಾಕೊಂಡು ಒಬ್ಬೊಬ್ಬರೊಬ್ಬರು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಇದನ್ನ ನಮ್ಮ ಮಾಧ್ಯಮಗಳು ದಯಮಾಡಿ ಕಣ್ಬಿಟ್ಟು ನೋಡ್ಬೇಕು. ನೀವು ಪ್ರಗತಿಪರರು, ಈ ಸಂದರ್ಭದಲ್ಲಿ ನಾವು ಚುನಾವಣೆ ಸಂದರ್ಭದಲ್ಲಿ ನೀವು ಮಾಡಿಸ್ಬೇಕಾಗಿದೆ ರಾಜಕಾರಣಿಗಳನ್ನ. ಇದು ಬರೀ ಎಂಡಕ್ಕೆ ಆಸೆ ಮಿಷ್ಗೆ ಬಲಿಯಾಗಬೇಡಿ. ದಯವಿಟ್ಟು ಮತದಾರರು ಜಾಗೃತರು. ಎಂಡಕ್ಕೆ ಹಣಕ್ಕೆ ಆಸೆ ಮಿಷಗಳಿಗೆ ಬಲಿಯಾದ್ರೆ ಈ ನಿಮ್ಮನ್ನ ಇನ್ನಷ್ಟು ಗುಲಾಮಗಿರಿಗೆ ಮಾಡ್ತಾರೆ. ಮಾದಿಗ ಮತ್ತು ಮಾದಿಗ ಸಂಬಂಧಿತ ಪೀಳಿಗೆಗಳಿಗೆ ಉದ್ಯೋಗ ಇಲ್ದಂಗ ಆಗ್ತದೆ. ನೀವು ಯೋಚನೆಯನ್ನ ಮಾಡಬೇಕು. ಒಂದು ಪರಿಷ್ಠ ಜಾತಿಯವರು ಕಾಂಗ್ರೆಸ್ ಮತ ಚಲಾಯಿಸಿದ್ರೆ ಮತ್ತಷ್ಟು ಗುಲಾಮರಾಗ್ತೀರಿ. ಮುಸ್ಲಿಮರನ್ನ, ಪರಿಷ್ಠ ಜಾತಿಯವರನ್ನ ವೋಟ್ ಬ್ಯಾಂಕ್ ಅಂತಾಗಿ ಕಾಂಗ್ರೆಸ್ ಮಾಡ್ಕೊಂಡಿದೆ. ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಎಲ್ಲವರೆಗೂ ಮುಂದುವರಿತದೋ, ಎಲ್ಲವರೆಗೂ ನೀವು ಆಸೆ ಮಿಷನ್ ಬಲಿ ಆಗ್ತಿರೋ ಅಲ್ಲೇವರೆಗೂ ಕೂಡ ನಿಮ್ ಗುಲಾಮಗಿರಿಯಿಂದ ಮುಕ್ತ ಆಗಕ್ಕೆ ಸಾಧ್ಯ ಇಲ್ಲ. ಈ ಪಟ್ಟಭದ್ರ ಹಿತಾಸಕ್ತಿಗಳು, ಮನೆತನದ ಆಡಳಿತದವರು, ಸ್ವಜಾತಿ ಸ್ವಪಕ್ಷ ಮತ್ತು ಶ್ರೀಮಂತರ ಮಾರ್ವಾಡಿಗಳ ಹಣವಂತರ ಪಕ್ಷ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಇದು ಬಡವರ ಪರವಾಗಿಲ್ಲ, ಕೂಲಿ ಕಾರ್ಮಿಕರ ಪರವಾಗಿಲ್ಲ, ರೈತರ ಪರವಾಗಿಲ್ಲ, ಬಹುಜನರ ಪರವಾಗಂತೂ ಇಲ್ವೇ ಇಲ್ಲ. ದಾವಣಗೆರೆ ದಕ್ಷಿಣದಲ್ಲಿ ಪರಿಶಿಷ್ಟರು ಯಾರು ಇದ್ರ ಅಭ್ಯರ್ಥಿಗಳು, ಈಗ ಅಭ್ಯರ್ಥಿಗಳು ಇಲ್ಲಿ ಮನೆತನದ ಆಡಳಿತ ಪಟ್ಟಭದ್ರ ಹಿತಾಸಕ್ತಿಯನ್ನು ಮಾಡಿ ಪರಿಷ್ಠ ಜಾತಿಯವ್ರು ಗುಲಾಮಗಿರಿ ಮಾಡ್ಕೊಂಡ್ಬಿಟ್ಟಿದೆ. ಪರಿಷ್ಠ ಜಾತಿಯವರನ್ನ ಒಂದು ಸ್ವಾಭಿಮಾನಿಗಳಾಗಿ ಬದುಕಕ್ ಬಿಟ್ಟಿಲ್ಲ. ಆ ಕಾರಣದ ಮುಸ್ಲಿಂ ಸಮಾಜ ಏನಿದೆ ನಮ್ಗೆ ರಂಡಿರೋದ್ರಿಂದ ಅಭ್ಯರ್ಥಿಗಳು ಇಲ್ವಾ ನಮಗೆ ಗೊತ್ತಿಲ್ಲ. ಅಭ್ಯರ್ಥಿಗಳು ಬೇರೆ ಒಟ್ಟು ಯಾರು ಇಲ್ವಾ? ಅಭ್ಯರ್ಥಿಗಳು ಬೇರೆ ಪಕ್ಷದಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಪರಿಷ್ಠ ಜಾತಿಯವರು, ಮುಸ್ಲಿಂ ಸಮಾಜ ಎಲ್ಲರೂ ಸೇರಿ ಒಬ್ಬರನ್ನ, ಆಧಾರ್ ಅವರನ್ನ ನಾವು ಅಭ್ಯರ್ಥಿ ಅಂತ ಒಪ್ಕೊಂಡಿದ್ದೀವಿ.
ನಾವು ಯಾವಾಗ್ಲೂ ಕೂಡ ಒಂದು ಜಾತಿಗೆ ಬೆಂಬಲಿಸ್ತವರಲ್ಲ ಚುನಾವಣೆಯಲ್ಲಿ. ನಾವು ಯೂನಿವರ್ಸಲ್ ಆಗಿ ಏನ್ ಕಾಂಚೀರಾಮ್ ಐಡಿಯಾಲಜಿ ಏನಿದೆ, ಬಾಬಾ ಸಾಹೇಬ್ರ ಐಡಿಯಾಲಜಿ ಏನಿದೆ, ಅದ್ರ ಪ್ರಕಾರ ಒಬ್ಬ ಮುಸ್ಲಿಂ ಸಮಾಜವನ್ನ ನಮ್ದೇ ಸಮಾಜ ಅಂತ ನಾವು ಒಪ್ಪಿದ್ದೀವಿ. ಈಗ ನೀವು ಒಪ್ಪಿದ್ದೀರಿ, ಅವ್ರ ತಂದೆ ಸಾಮೂಹಿಕ ಶಂಕರ್ ಆಪ್ತರು ಆದರೂ ಅದು ಅದ್ರ ಕಾಲಕ್ಕೆ ನೀವು ಒಂದು ಮಾಹಿತಿ ಇದೆ. ಈಗ ಆತ ರಿಯಲ್ ಎಸ್ಟೇಟ್ ಮಾಡ್ತಾರೆ. ಯಾವ ರೀತಿ ಅವ್ರನ್ನ ನೀವು ಬೆಂಬಲಿಸ್ತಿದ್ದೀರಿ ಅದನ್ನೆಲ್ಲ ದಲಿತರ ಸಂಘಟನೆಗಳಾಗಿದೆ. ಇವತ್ತು ರಿಯಲ್ ಎಸ್ಟೇಟ್ ಇರೋದು ಸಾಮಾನ್ಯ ಕುಟುಂಬಕ್ಕೆ ಆರ್ಥಿಕವಾಗಿರೋದ್ರಲ್ಲಿ ನೋಡಿ ಸರ್, ಈಗ ಅಣ್ಣ ತಮ್ಮದಿರೇ ಚುನಾವಣೆ ನಿಂತ್ಕೊಂತಾರೆ, ಅದೇ ಹೆಂಡತಿ ಗಂಡನೇ ನಿಂತ್ಕೊಂತಾರೆ. ಆಪ್ತ ಅಂತ ಚುನಾವಣೆಯಲ್ಲಿ ಯಾರು ಸ್ನೇಹಿತರಲ್ಲ, ಯಾರು ವಿರೋಧಿಗಳಲ್ಲ, ಯಾರು ಶತ್ರುಗಳಲ್ಲ ರಾಜಕೀಯವಾಗಿ. ನಿಮ್ಮಲ್ಲೇ ಬೇಕಾದಷ್ಟು ಪರಿಸ್ಥಿತಿಗಳು ರೈತರು ತುಂಬಾ ಜನ ಇದ್ದಾರೆ. ಈಗ ಎಲ್ಲಾರನ್ನು ನಾವು ಕೋರ್ಡಿನೇಟ್ ಮಾಡಿ ಎಲ್ಲಾರು ಒಪ್ಪಂದ ಅಭ್ಯರ್ಥಿ ನಿಲ್ಲಿಸ್ಬೇಕು. ಪ್ರಭಾವದಿಂದ ಏನಾದ್ರು ಈ ತೀರ್ಮಾನ ತಗೊಂಡಿರೋ ನೀವು ಒಪ್ಪುತ್ತರ ಗೊತ್ತಾ? ಇರ್ಬಹುದು. ಸೇಮ್ ಇಬ್ರಾಹಿಂ ಅಂತಂದ್ರೆ ಈಗ ಒಂದು ಎಡಪಂಥೀಯ ಒಂದು ಒಕ್ಕೂಟವನ್ನು ಮಾಡಿದ್ದೇವೆ. ಒಕ್ಕೂಟದಲ್ಲಿ ನಾವೆಲ್ಲಾನು ಕೂಡ ಇದ್ದೇವೆ. ಅದು ಒಳ ಮೀಸಲಾತಿ ವಿಚಾರ ಬಂದಾಗ ನಾವು ಒಳ ಮೀಸಲಾತಿಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ನಾವೀಗ ಯಾಕೆ ನಾವಿಲ್ಲಿ ಕರೆದಿಲ್ಲ ಅಂದ್ರೆ